ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತು ಬಂದಿದ್ದೀನಿ ವಾಡೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ನಾನು ನನ್ನ ತಂಗಿ ಮಕ್ಕಳಿಬ್ಬರು ಬಂದಿದ್ದಾರೆ. ಬನ್ನಿ, ಆ ಒಂದು ಬೆಟ್ಟ ಹೇಗಿದೆ ನೋಡ್ಕೊಬರೋಣ. ಇದು ಬೆಟ್ಟದ ಕೆಳಗಡೆ ಇರುವಂಥ ಹೆಬ್ಬಾಗಿಲಲ್ಲಿ ಇರ್ತಕ್ಕಂಥ ಸುತ್ತಲಿನ ವಾತಾವರಣ. ನೋಡಿ, ಇಲ್ಲೊಂದು ಕೆರೆ ಇದೆ, ಅದ್ರ ಪಕ್ಕನೇ ಇನ್ನೊಂದು ಸಣ್ಣದೊಂದು ದೇವಸ್ಥಾನ ಇದೆ. ಇದು ಮೇಲ್ಗಡೆ ಮುಂದೆಗಡೆ ಕಾಣಿಸ್ತಾ ಇರೋದೇ ಬೆಟ್ಟ. ಅಲ್ಲಿಗೆ ಆ ಬೆಟ್ಟನ ಹತ್ಬೇಕಾಗುತ್ತೆ. ಬನ್ನಿ ಹೋಗೋಣ. ಇಲ್ಲಿ ಗಂಟ ಅಷ್ಟೇ ಮುಂದೆ, ಅಲ್ಲಿಂದ ನಡ್ಕೋಬೇಕು. ಮೇಲಿಂದ ನೀರು ಬೀಳ್ತಾ ಇರೋದೇ ಅಲ್ಲಿ ಕಾಣಿಸ್ತದಲ್ಲ, ಅದೇ ಟೆಂಪಲ್. ಅಲ್ಲಿವರೆಗೂ ಸ್ಟೆಪ್ಸ್ ಇದೆ, ಅದ್ರ ಮೇಲಕ್ಕೆ ಇಲ್ಲ. ಯಾರೋ ಇಬ್ರು ಬಂದಿದ್ದಾರೆ, ಸೈಕಲಲ್ಲೆಲ್ಲ ಬಂದಿದ್ದಾರೆ. ಮಾಡಲಿಲ್ಲ, ಅದು ಖುಷಿ. ಎಲ್ಲ ಬರೀ ಪೋಸಿಂಗ್ ಮಾಡಿದ್ರು. ರಾಮ ಕಾಲು ಸಪೋರ್ಟ್ ಮಾಡ್ರು. ಒಡೆ ಮಲ್ಲೇಶ್ವರ ಬೆಟ್ಟ ನೋಡಿ ಸ್ನೇಹಿತರೆ, ಇದು ಒಡೆ ಮಲ್ಲೇಶ್ವರ. ನೋಡಿ, ಅಲ್ಲಿ ನಮ್ಮ ಗಾಡಿ ಪಾರ್ಕ್ ಮಾಡಿದ್ದೀವಿ. ಅಲ್ಲಿಂದ ಇಲ್ಲಿಗೆ ನೋಡ್ಕೊಂಡು ಹೋಗ್ಬೇಕು. ಫುಲ್ ಲೈಟ್. ಅಲ್ಲಿ ಕೊಯ್ಲ ಸ್ವಲ್ಪ ಆಮೇಲೆ ಹೋಗುವ. ಏನ ನನ್ನ ಮಗ ಈಗಿನ ಬಂದೇ ಇಲ್ಲ, ಆಗ್ಲೇ ಕೂತ್ಕೊಳ್ಳುವ ಅಂತಾನೆಲ್ಲ. ನೆಟ್ವರ್ಕ್ ಇರಲ್ಲ. ಇವತ್ತು ಜಾಸ್ತಿ ಕ್ಯಾಲರೀಸ್ ಇಂಟೇಕ್ ಮಾಡಬೇಕು. ಕ್ರಿಕೆಟ್ ಆಡಕ್ಕೆ ನೋಡಿ, ಇದೆ ಒಡೆ ಮಲ್ಲೇಶ್ವರ ಬೆಟ್ಟ. ಮೇಲಿಂದ ನೀರೆಲ್ಲ ಹರ್ಕೊ ಬರ್ತಾಯ್ತಾನೆ. ಈಗಲೂ ಹರಿತಾ ಇದೆ. ಈ ಬೇಸಿಗೆಲು ನೀರೆಲ್ಲಿಂದ ಬರ್ತದೆ? ಅದು ನಿಗೂಢವಾದ ಸತ್ಯ. ನೀನಿವತ್ತು ಹುಡುಕುವಂತೆ ಬಾ ಆ ಸತ್ಯವನ್ನ. ಕಾಗೆಗಳು ಕೂಗ್ದಂಗೆ ಕೂಕ ಬರ್ತಾವ ನೀನು. ಅದಕ್ಕೆ ನಾನು 8 ಗಂಟೆಗೆ ಬಂದರು, ಬೇಗ ಹೋಗ್ಬೇಕು ಇಂತ. 6 ಗಂಟೆಗೆ ಬರ್ತಾ ಇದ್ದೆ, ಬಿಟ್ಟು ಬರ್ಬೇಕಿತ್ತು. ನೋಡಿದ್ರೆ ಇಷ್ಟೊತ್ತಲ್ಲಿ ಬಂದರೆ ಈ ಬಿಸಿಲಲ್ಲಿ ಹತ್ತಕ್ಕಾಯ್ತದ? ಅದೇ ನೀರು ತಗೊಳ್ಳಿಲ್ಲ, ಹೇಳಿದೆ ನಾನು. ಬಾರೋ ಇಲ್ಲಿ ಬರೋ ಟೆನ್ಷನ್. ಗೈಸ್ ನೋಡಿ, ನಮ್ಮ ರಾಕ್ ಸುಸ್ತಾಗೋಗ. ಸ್ವಲ್ಪ ಹೊತ್ತು ಮಲ್ಕೊಬಿಡೋಣ, ಎನರ್ಜಿ ಬರುತ್ತೆ. ಫಸ್ಟ್ ಮಲ್ಕೊಂಡು ಎನರ್ಜಿ ಬಂದ್ಮೇಲೆ ಹೋಗ್ತಾನಂತೆ ಅಣ್ಣ. ನನ್ನ ಕೈಯಲ್ಲಿ ಆಯ್ತಾ? ನೋಡಿ ಗೈಸ್, ನಮ್ಮ ಹುಡುಗ 4 ಕೈಯಲ್ಲಿ ಎತ್ತುತ್ತಾವನೆ. ಹೋಗು ನಿನಗೆ ಅದೇ ಇವತ್ತು. ಒಂದು ಅಂದಾಗೆ ಈ ಒಂದು ಬೆಟ್ಟ ಇರುವಂಥದ್ದು ನಮ್ಮ ಕಬ್ಬಾಳಿಂದ ಕೇವಲ 10 ಕಿಲೋಮೀಟ್ರ್ ದೂರದಲ್ಲಿದೆ. ತುಂಬಾ ಸುಂದರವಾದಂಥ ಬೆಟ್ಟ. ನೀವೇನಾದರೂ ಬಂದರೆ ತುಂಬಾ ಎಂಜಾಯ್ ಮಾಡ್ತೀರಾ. ಅಷ್ಟು ಚೆನ್ನಾಗಿರ್ತಕ್ಕಂಥ ಬೆಟ್ಟ. ಮಿಸ್ ಮಾಡದೆ ಬನ್ನಿ. ಹೋಗಿ ಒಳ್ಳೆ ಫುಡ್ಡು ತಿನ್ವೆ ಬಾರ. ಕಮಾನ್ ಪವನ್, ಪಚ್ಚು ಬನ್ನಿ. ಲಾಸ್ಟ್ ಟೈಮ್ ಬಂದಾಗ ಬೆಟ್ಟ ಹತ್ತಲಿಲ್ಲ. ಈ ಸಲ ಹತ್ತೋಣ ಅಂದರೆ ಆಲ್ರೆಡಿ 12 ಗಂಟೆ ಆಗಿದೆ. ಬಿಸಿಲು ತುಂಬ. ನೋಡೋಣ.
ಗೈಸ್ ನೋಡಿ ಅಂಟೆಪಿಕ. ಇದರ ಹೆಸರು ಏನು ಹೇಳು ಕರೆಕ್ಟಾಗಿ? ಕೆಮಿಲಿಯನ್. ಕೆಮಿಲಿಯನ್ ಬಣ್ಣ ಚೇಂಜ್ ಮಾಡೋದಿರ್ಬೇಕು. ಅದನ್ನೇ ಕಾಣಲು ಊಸರವಳ್ಳಿ. ಅಲ್ಲ, ಬ್ರೌನ್ ಕಲರ್ ಬ್ರೌನ್ ಐತೆ. ಅದು ಯಾವ ವಸ್ತು ಮೇಲೆ ಕೂತ್ಕೊಳುತ್ತೋ ಆ ಕಲರ್ ಚೇಂಜ್ ಆಗುತ್ತೆ. ಇವಾಗ ಬೇರೆ ಈಗ ಗ್ರೀನ್ ಎಲ್ಲ ಕೂತ್ಕೊಂಡ್ರೆ ಅದು ಗ್ರೀನ್ ಕಲರ್ ಆಗುತ್ತೆ. ಹಂಗೆ ಬಾಬಾ ಬಾರ ಇನ್ನೇನು ಸಿಕ್ತು. ಅದೇ ಹಿಂಗೆ ಟರ್ನಾಗ ಅಲ್ಲತ್ತಿದ್ರೆ ಅದೇ ದೇವಸ್ಥಾನ. ಗೈಸ್ ಮೇಲಿಂದ ವ್ಯಾಲ್ದಂಡ್ ಬೀಳ್ತು. ಕೋತಿ ಕಣ ಕಿತ್ತಾಕ್ತೈತೆ ನೋಡಿ. ನಿನಗೋಸ್ಕರ ಮಗ ಫುಡ್ ಇಲ್ಲ ಅಂದಿಯಲ್ಲ, ಅದಕ್ಕೆ ಕಿತ್ತಾಕ್ತ ಹೋಗು. ನಮ್ಮ ಹುಡುಗ ಹೊಟ್ಟೆ ತಿಂತಿದ್ದ, ಅದೇ ಸಮಯಕ್ಕೆ ರೇ ಕೋತಿ ಎತ್ಕೊಳಕ್ ಬರ್ತದೆ, ನಿನಗೆ ಬಿಡ್ತದೆ. ಅದೇ ಸಮಯಕ್ಕೆ ನೋಡಿ ಕೋತಿ ವ್ಯಾಲ್ದಂಡ್ ಕಿತ್ತಾಕ್ತು. ಅದನ್ನ ಎತ್ಕೊಳಕ್ ಇವನು ಹೋಗ್ತಾವನೆ, ಅದನ್ನ ಎತ್ಕೊಳಕ್ ಕೋತಿನೂ ಬತ್ತೈತೆ. ಎತ್ಕೊಂಡು ಕೊಟ್ಬಿಡು ಹೋಗ್ಲಿ. ಅದು ಎಲ್ಲೋಯ್ತು ಅಂತ ಗೊತ್ತಿಲ್ವಲ್ಲ ಪಾಪ ಅದಕ್ಕೆ. ನೋಡಿ ಇದು ಕೂಡ ಅದನ್ನ ಎತ್ಕೊಳಕ್ ಹೋಗ್ತಾ ಇದೆ, ಹುಡ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ಗೊತ್ತಾಗ್ಲಿ ಎಲ್ಲೈತೆ ಅಂತ, ಆದ್ರೂ ಅದು ಬಿಡಲ್ಲ ಎತ್ತದೆ. ನೋಡಲು ಅದೇ ಸ್ಪಾಟ್ಗೆ ಹೋಯ್ತಾ ಇದೆಯಲ್ಲ ಅದು. ಹೆಂಗ ಗುರು, ಅಯ್ಯೋ ಸೂಪರ್ ಲೇ, ಅಲ್ಲಿಗೆ ಹೊಂಟೋಯ್ತಲ್ಲೋ. ಅಲ್ಲಿ ನೋಡಿ ಹಣ್ಣು ಅಲ್ಲಿದೆ. ಬಾ ಯಾಕ ಹೆಂಗೆ ಹೋಗಿ ಎತ್ಕೋತು. ಇವನ್ ಸೋತ ಅದೇ ಗೆಲ್ತು. ನೋಡಿ ಹೆಂಗೆ ಎತ್ಕೊ ಬತ್ತೈತೆ. ವಾವ್, ಮರದಿಂದ ಕಿತ್ತು ಮತ್ತೆ ಎತ್ಕೊಂಡು ಹೋಗ್ತಾ ಇದೆ. ವಾವ್ ಸೂಪರ್. ಏನ್ ಗುರು ನೋಡ್ದಾನ ಕೋತಿ ಅದು ಕಿತ್ತಾಕಿದ್ದಲ್ಲ ಹೋಗಿ ಹೆಂಗೆ ಎತ್ಕೋತು. ಅದು ಅಲ್ಲಿ ನಿನಗೆ ಕೊಡೋಕೆ ಬತ್ತಾಯ್ತು ನೋಡು. ಬನ ಮರ ಹತ್ಬಿಡ್ತು. ಏನಿಲ್ಲ, ನೀನು ತಿನ್ನ. ಹಾಯ್ ಸೇ ಹಾಯ್. ತಿಂತೈತೆ. ಹೇಯ್ ಇನ್ನ ಮುಂದೆ ಬಾರೋ. ಇದು ಪವನ, ಇನ್ನ ನೀನು ದೇವಸ್ಥಾನದ ಹತ್ರ ಬರಲಿ, ಇನ್ನು ಬೆಟ್ಟ ಏನತ್ತತೀಯೋ ಏನ ಒಳಗಾಕ್ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಅಷ್ಟೇ ಕೋತಿಗಳವೆ ಕಿತ್ಕೊಂಡದು. ವಾವ್ ಸಾಕಾದಾಗ ಅನಿಸ್ತಿದೆ. ಗೈಸ್ ನಾವು 12 ಗಂಟೆ ಮಧ್ಯಾಹ್ನ ಬಂದಿದ್ದೀವಿ. ಹೆವಿ ಬಿಸಿಲಿದೆ ಫುಲ್ಲು. ನಮ್ಮ ಹುಡುಗರೆಲ್ಲ ಸಾಕಾಗೋಗಿದ್ದಾರೆ. ಈಗಿನ್ನ ಕಾಲು ಭಾಗ ಹತ್ತಿದ್ದೀವಿ ಅಷ್ಟೇ. ಇನ್ನೊಂದು ಸ್ವಲ್ಪ, ಇನ್ನು ಈಗ ಹೋಗಿ ಆ ಕಡೆಗೆ ಹೋದರೆ ದೇವಸ್ಥಾನ ಸಿಗುತ್ತೆ. ಇದೆ ಕಣ ಟೆಂಪಲ್, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಟೆಂಪಲ್. ನಲ್ಲಿ ಐತೆ ಕಣ್ಬಾರು. ವಾವ್ ನೋಡಿ ಬೆಟ್ಟ ಎಷ್ಟು ಎತ್ತರದಲ್ಲಿದೆ. ಸದ್ಯಕ್ಕೆ ಇಲ್ಲಿ ನೀರಿದೆ. ನಮ್ಮ ಹುಡುಗರೆಲ್ಲ ಸಾಕಾಗೋಗಿದ್ದಾರೆ. ಮೊದಲು ಇವನು ಕುಡಿಬೇಕು, ಇಲ್ಲ ಇಲ್ಲೇ ಬಿದ್ದೋಯ್ತಾನೆ. ನೋಡಿ ಸದ್ಯ ಇಲ್ಲಿ ಟ್ಯಾಂಕರ್ ಇದೆ, ನೀರು ಕೂಡ ಬರ್ತಿದೆ. ಇದೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ದೇವಸ್ಥಾನ. ನೋಡಿ ಈ ಬೆಟ್ಟ ಎಷ್ಟು ಎತ್ತರದಲ್ಲಿದೆ. ವಾವ್, ಆದರೂ ಬೆಟ್ಟದ ಮೇಲಿಂದ ನೀರು ಬರ್ತಾ ಇದೆ. ಮಳೆ ಬಿದ್ದಿರ್ಬೇಕೇನು. ಗಣಪತಿ. ಓ ಇಲ್ಲೊಂದು ಕೊಳ ಇದೆ ಗುರು, ಕೊಳಕ್ಕೆ ನೀರು ಹೋಗ್ತಿರೋದು.
ನೋಡಿ ಇಲ್ಲೊಂದು ಕೊಳ ಇದೆ, ಅದಕ್ಕೆ ನೀರು ಬಿಡ್ತಿದ್ದಾರೆ. ಏಯ್ ನಿತ್ಯ ಆಯ್ತಲ್ಲ, ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನೀರೇ ನಿಂತಾಯ್ತು. ಇಲ್ಲಿ ಬಂದ ತಕ್ಷಣ ನೀರೇ ನಿಂತಾಯ್ತಲ್ಲ. ಹ್ಞೂ ಏಯ್ ಕೊಳ ಗುರು. ನೋಡಿ ಇಲ್ಲಿಂದ ಕೊಳ ಚೆನ್ನಾಗಿ ಕಾಣಿಸುತ್ತೆ. ಈ ಕೊಳದಿಂದ ಈ ಕಡೆ ಬಂದರೆ ಇಲ್ಲೂ ಏನೋ ಇದೆ, ಏನಿದೆ ನೋಡೋಣ ಬನ್ನಿ. ಅಲ್ಲಿ ಓ ಇಲ್ಲೊಂದು ಸಣ್ಣ ಕೊಳ ಇದೆ, ಬಟ್ ನೀರೆಲ್ಲ ನೋಡಿ ಹೆಂಗಾಗಿ ಹೋಗಿದೆ. ಇಲ್ಲೊಂದು ಕೊಳ ಇದೆ ಕಣ, ನೀರು ಅದೇ ಗ್ರೀನ್ ಕಲರ್ ಪಾಚಿ. ನಡಿಯೋ, ಯಾಕೋ ಬನ್ನಿ, ಆಯ್ತು ಕಮನ್. ನೋಡಿ ವಾಡೆ ಮಲ್ಲೇಶ್ವರ, ನೋಡಿ ಇದೇ ದೇವಸ್ಥಾನ. ನೋಡಿ ಇದೇ ದೇವಸ್ಥಾನ, ವಾಡೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿಂದ ವ್ಯೂ ನೋಡಿ ಹೆಂಗಿದೆ, ವಾವ್ ಸಕ್ಕತ್ತಾಗಿ ಕಾಣಿಸ್ತಿದೆ. ಆರ್ಚ್ ನೋಡಿ, ಅಲ್ಲಿದೆ ಆರ್ಚ್. ಗಾಡಿಯಲ್ಲಿ ಡೌನ್ ಹಾಕಿದೆ. ಎಷ್ಟು ಸೌಂಡ್ ಮಾಡ್ತಿದ್ಯಾ. ಹಂಗೆ ಕೆಳಗಡೆಯಿಂದ ಮಾಡು. ಕ್ಲೋಸ್ ಆಗಿದೆ. ಬನ್ನಿ, ಇಲ್ಲಿ ನಾವು ಈಗ ಹತ್ತಬೇಕು ಅಂದರೆ ಬೆಟ್ಟನ ಈ ಕಡೆಯಿಂದ ಹತ್ತಬೇಕು. ನೋಡಿ ಇಲ್ಲೆಲ್ಲ ಡಮರುಗ ಹೆಂಗಿದೆ. ಇಲ್ಲಿಂದ ಹತ್ತಬೇಕು ಬೆಟ್ಟನ, ಈ ಕಡೆಯಿಂದ ಹತ್ತಿದ್ರೆ ನಾವು ಟಾಪ್ಗೆ ರೀಚ್ ಆಗ್ಬೋದು. ನೋಡಿ ಹಿಂಗೆ ಹತ್ಬೇಕು. ಇಲ್ಲಿ ಹತ್ತೋಕ್ಕೇನಿಲ್ಲ, ಮೊದಲು ಏನೂ ಇರಲಿಲ್ಲ, ಈಗ ಒಂದು ಮೆಟ್ಲು ಹಾಕಿದ್ದಾರೆ ಅಲ್ಲಿವರೆಗೂ ಹತ್ತೋದಕ್ಕೆ. ಪೂರ್ತಿ ಅಲ್ಲಿಂದ ಹತ್ತಬೇಕು. ನೋಡಿ ಬೆಟ್ಟ ಎಷ್ಟು ಎತ್ತರ ಇದೆ, ಇಲ್ಲತ್ತಿ ಹೀಗೆ ಹೋಗ್ಬೇಕು ಬೆಟ್ಟಕ್ಕೆ. ಇವತ್ತು ಊಟ ಇವನ್ನೆಲ್ಲ ಕೋತಿ ವಂಶ ಅಂತ ಹೇಳಿಲ್ವಾಗಲೇ. ನೋಡಿ ಹತ್ತಿದ್ರು ನಮ್ಮ ಹುಡುಗರು. ನೆಕ್ಸ್ಟ್ ನಾವು ಗ್ರಿಪ್ ಇಲ್ಲ, ಹಂಗೆ ಎತ್ತಬೇಕು, ಹಿಡ್ಕೊಳಕ್ಕೇನು ಇರಲ್ಲ, ನಿಧಾನ. ಅದಕ್ಕೆ ಈ ಮೂಲೆಗೆ ಬಾ ಪವನ. ಈ ಮೂಲೆಗೆ ಬರೋ, ಆ ಗಿಡ ಎತ್ಕೊಂಡು ಹತ್ತು. ಈ ಮೂಲೆಗೆ ಹೋಗಿ ಗಿಡ ಎತ್ಕೊಂಡು ಹಂಗೆ ಎತ್ತಿ ಅಲ್ಗೋಗಿ, ಅಲ್ಲಿಂದ ಹಂಗೆ ಅದ್ರ ಪಕ್ಕನೇ ಹೋಗಿ. ಮಸ್ತೈತೆ ಹೋದ್ರೆ. ನಿಧಾನಕ್ಕತ್ತಿ ಫಸ್ಟ್ ಪ್ರೋಗ್ರೆಸ್ ಆಗುತ್ತೆ ನೋಡೋಣ. ಆಯ್ತದ ನಡಿ, ಟ್ರೈ ಮಾಡಿ. ಲಾಸ್ಟ್ ಟೈಮ್ ಹೋದವರೆಲ್ಲ ಹಂಗೆ ಹೋಗಿದ್ರು. ಆಯ್ತು, ಇಟ್ಕೊಂಡು ನಿಧಾನಕ್ಕೆ ನಡೀರಿ. ಹುಡುಗನ್ಗೇನೋ ಬಾಯ್ ಹುಡುಗ ನೋಡಿ ಆಲ್ರೆಡಿ ಎಲ್ಲ ಊಟ. ಇವನ್ ನಮ್ಮ ಹುಡುಗ ನೋಡಿ ಹತ್ತಲೆ ಅಂತ ಹೇಳಿದ್ರು ಊಟ ಕೆಳಗೆ. ಆದರೆ ಹತ್ತಕ್ಕೆ ಯಾವುದೇ ಗ್ರಿಪ್ ಇಲ್ಲ, ಹಾಗಾಗಿ ಕಷ್ಟ ಅನಿಸುತ್ತೆ ಹತ್ತೋದು. ಬನ್ನಿ ಹೋಗೋಣ. ನೋಡಿ ಇಲ್ಲೆಲ್ಲ ಬೆಟ್ಟದ ಮೇಲೆ ನೀರೆಲ್ಲ ಹಿಂಗೆ ಹರ್ಕೊಬರ್ತಾ ಇರುತ್ತೆ, ಹಂಗೆ ಓದ್ಬೇಕು. ಏನೋ ಹಾಂ, ಅದೆಲ್ಲ ಅಲ್ಲಿ ಮೇಲೆ ಹೋದ್ಮೇಲೆ ಮಾಡ್ತೀನಿ. ಇಳಿವಾಗ ಏನು ಮಾಡು ನೋಡಿ ಗಾಯ್ಸ್, ಫುಲ್ಲು ಬೆಟ್ಟದಿಂದ ನೀರು ಹರ್ಕೊಬರ್ತಾ ಇರುತ್ತೆ, ಹಿಂಗೆ ಹೋಗ್ಬೇಕು ಮೇಲೆ.
ಆ ಕಡೆಯಿಂದ ಎಲ್ಲಿಂದ ಹೋಗೋದು ಗೊತ್ತಿಲ್ಲ. ಇವ್ ನೋಡಿ ಹೆಂಗೆ ತಕ್ಕೋತಾ ಇದ್ದಾನೆ ಫೋಟೋ. ಮಗ ಎಲ್ಲ ಹಾಕ್ತೀನಿ. ಹೆಂಗೆ ಕಾಣಿಸ್ತಿದೆ. ವಾವ್, ಬ್ಯೂಟಿಫುಲ್. ನೋಡಿ ಈ ಜಾಗ ಹೆಂಗಿದೆ. ಇಲ್ಲಿಂದ ಹೆಂಗೋ ಅಲ್ಲಿಂದ ಹತ್ತು ಬಂದ್ವಿ. ಬಟ್ ಇಲ್ಲಿ ವಾವ್, ಹಿಂಗೆ ಹತ್ತಬೇಕು ಬೆಟ್ಟ. ಯಾವುದೇ ಗ್ರಿಪ್ ಇರಲ್ಲ. ಇವನು ಬೇರೆ ತಮಟೆ ಹೊಡಿತಾನೆ. ನೋಡಿ ಎಷ್ಟು ಟಫ್ ಇದೆ ಬೆಟ್ಟ ಮಾತ್ರ. ಹೆಂಗಿದೆ ವ್ಯೂ. ಓಯ್ ನೋಡಿ ಹಿಂಗೆ ಹತ್ಬೇಕು. ಯಪ್ಪ, ಯಾವುದೇ ಗ್ರಿಪ್ ಇಲ್ಲ, ಫುಲ್ಲು ಸ್ಲೋಪ್ ಇದೆ. ಈ ಕಡೆಯಿಂದ ಹಿಂಗೆ ಹತ್ತಿ ಹೋಗ್ಬೇಕು ಫುಲ್ ಟಾಪ್ಗೆ. ಕುತ್ಕೋತೀನಿ, ಒಂದು ವಿಡಿಯೋ ಮಾಡಂಗೆ. ನೋಡಿ ಹೆಂಗಿದೆ. ಸೈಕ್ ಮಾತ್ರ ಜಾಗ ಸಕ್ಕತ್ತಾಗೈತೆ. ಅಯ್ಯಯ್ಯೋ, ಫುಲ್ಲು ನೀನು ಜಾರ್ತಿರೋ ಥರ ತೆಗಿತೀನಿ. ಓಹೋ ಸಾಕಾಗತ್ತೆ ಗುರು. ಏನೋ ಇರೋದು. ವಾವ್, ವ್ಯೂ ನೋಡಿ ಎಷ್ಟು ಚೆನ್ನಾಗೈತೆ, ಮಸ್ತಿದೆ. ವಾವ್ ಗೈಸ್, ಸೂಪರ್ ಪ್ಲೇಸ್ ಮಾತ್ರ. ಸಾಕಾಗೈತೆ. ನಡಿ ಆ ಕಡೆ. ಫುಲ್ಲು ನೋಡಿ ಹೆಂಗಿದೆ, ಫುಲ್ಲು ಸ್ಲೋಪು. ಈಗ ಹತ್ತು ಬರಬೇಕು. ಸ್ವಲ್ಪ ಜಸ್ಟ್ ಮಿಸ್ಸು, ಸ್ವಲ್ಪ ಜಾರಿದ್ರು ಶ್ರೀರಾಮತ್ಮ ಗೋವಿಂದ. ಗೋವಿಂದನೇ. ಆ ಥರ ಇದೆ ಬೆಟ್ಟ ಮಾತ್ರ. ನೋಡಿ ನಮ್ಮ ಮೇಲಕ್ಕೆ ಅಲ್ಲಿ ಅಲ್ಲೊಂದು ನೋಡಿ ಹೆಂಗೆ ಕೂತಿದೆ. ಇವಾಗ ಎಲ್ಲಿಗೆ ಹೋಗೋದಾ? ಇಲ್ಲೇ ಇಷ್ಟೇ ಸಾಕು. ಹತ್ತು ಬಿಡು, ಹಾಕು. ಒಬ್ಬನೇ ಕೂತಾನಲ್ಲಿ. ನೋಡಿ ಹೆಂಗೈತೆ. ಯಪ್ಪ, ಇಳಿಯುವಾಗ ಮಾತ್ರ ಹೆವಿ ಟಫ್ ಅನಿಸುತ್ತೆ. ಹೆಂಗೆ ಇಳಿಯೋದು ಅಬ್ಬಾ. ಹತ್ತು ಆಯ್ತು. ಜಾಗ ದೇವಾ ನೋಡಿ ಬೆಟ್ಟ ಇಲ್ಲಿಂದ ಕಷ್ಟಪಟ್ಟು ಹೆಂಗೋ ಹತ್ತು ಬಂದರೆ ಇಲ್ಲಿ ಸ್ವಲ್ಪ ಈಸಿಯಾಗಿದೆ. ಆರಾಮಾಗಿ ವಾಕ್ ನಡ್ಕೊಂಡು ಹೋಗ್ಬೋದು ಬೆಟ್ಟದ ಮೇಲೆ. ಬಟ್ ಯಾವುದೇ ಸ್ಲಿಪ್ಪರ್ ಏನು ಹಾಕಿಲ್ಲ. ಬಿಸಿಲಿಗೆ ಕಾಲೆಲ್ಲ ಸುಡ್ತಾಯಿದೆ. ನೋಡು, ಇದೇನು ಕಾಯಿ ಇದು? ಗೊತ್ತಿದ್ರೆ ಕಮೆಂಟ್ ಮಾಡಿ. ಹೆಂಗಿದೆ? ಏನು ಮಗ ಇದು? ಇದೇನು ಕಾಯಿ? ಸಖತ್ತಾಗಿದೆಯಲ್ಲ ಒಂಥರ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಏನು ಅಡ್ಬಾರ್ಸ್ ಹೋಗ್ತಿದ್ಯಾ ನೀನು? ಸುಮ್ಮನೆ ನಡಿಯಲಿ. ಬಾಡಿ ಬಿಚ್ಚಿ ನಮ್ಮ ಹುಡುಗರು ನೆನಮೊನ್ನೆ ಜಿಮ್ಮಿಗೆ ಸೇರ್ಕೊಬಿಟ್ಟು ಬೇಡವಲ್ಲ ಕತೆ, ಯಾವ ಬೆಟ್ಗೋಗ್ರಿ ಬಾಡಿ ಶೋ.
ಫೈನಲಿ ಬೆಟ್ಟ ಹತ್ತಿದ್ವಿ, ಫುಲ್ ಟಾಪ್. ವಾವ್, ಏಯ್ ಸೂಪರ್ ಲೇ. ವಾವ್, ಅಯ್ಯೋ ನೋಡಿ ಗಾಯ್ಸ್ ಹೆಂಗೈತೆ ಫುಲ್ ಟಾಪ್. ಬಾಬಾ ಮಸ್ತಾಗೈತೆ ಮಾತ್ರ. ನೋಡಿ ಸುತ್ತ ಬೆಟ್ಟ. ವಾವ್, ಆಸಮ್, ಸಖತ್ತಾಗಿದೆ ಮಾತ್ರ. ನೋಡಿ ರೋಡ್ ಒಳ್ಳೆ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಯಾವಾಗಲೂ ಅಲ್ಲಿಂದ. ವಾವ್, ಫುಲ್ ಟಾಪ್. ಹೂ ನೋಡಿ ಟಾಪ್ ವ್ಯೂ. ವಾವ್, ಆಸಮ್. ನೋಡಿ ನಮ್ಮ ಹುಡುಗನ ಪೋಸು, ನಮ್ಮ ಮಿನಿ ಬಾಡಿ ಬಿಲ್ಡರ್. ಹೇಗೆ ಫೈನಲಿ ನಾವು ಬೆಟ್ಟನ ಹತ್ಬಿಟ್ಟು ಇಳಿತಾ ಇದ್ದೀವಿ ಕೆಳಗೆ. ತುಂಬಾ ಸೂಪರಾದಂಥ ಎಕ್ಸ್ಪೀರಿಯೆನ್ಸು. ಟ್ರೆಕ್ಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇನ್ನು ಇಳಿಯೋದೇ ಇರೋದು, ಅಷ್ಟು ಎತ್ತರ ಹೇಗೋ ಹತ್ಬಿಟ್ವಿ. ಇಳಿಯೋದಕ್ಕೆ ಮಾತ್ರ ತುಂಬಾ ಕಷ್ಟ ಅನ್ನಿಸ್ತಿದೆ. ಬನ್ನಿ ಹೇಗೋ ಇಳಿಯೋಣ. ಪೂರ್ತಿ ಹಿಂಗೆ ಇಳಿಬೇಕು. ಇಲ್ಲಿವರೆಗೂ ಬಂದ್ವಿ, ಈಗ ಇಳಿಯೋದು ತುಂಬ ಟಫ್ ಅನಿಸ್ತಾ ಇದೆ. ನಿಧಾನಕ್ಕೆ ಇಳಿಬೇಕು, ಕೈ ಹಿಡ್ಕೊಂಡು ಹಿಂಗೆ ಹೋಗ್ಬೇಕು. ಫುಲ್ಲು ಜಾರ್ತಾ ಇತ್ತು ಮಗ, ಸೊಟ್ಟಾಗಿರೋದಕ್ಕೆ. ಯಪ್ಪ ಆಗ್ತಿಲ್ಲ, ಫುಲ್ಲು ಹೆವಿ ಜಾರ್ತಾ ಐತೆ. ಹಂಗೆ ಹೋಯ್ತಾ ಇದ್ದಿ. ನಾನೀಗ ಜಾರ್ಬಿಟ್ರೆ ಇನ್ನಾರು ಹೋಯ್ತಪ್ಪ. ಫುಲ್ಲು ಜಾರ್ಕೊಂಡೆ ತಳ್ಕೊಂಡು ಹೋಗ್ಬೇಕು. ಇಲ್ಲವ್ರು ಇಳಿಯೋದು ಕಷ್ಟ, ತುಂಬಾ ಕಷ್ಟ. ಕೊನೆಗೂ ಲಾಸ್ಟ್ ಸ್ಟೇಜ್ ಅಲ್ಲಿ ಇಳಿಬೇಕು. ನಮ್ಮ ಹುಡುಗ ಅಲ್ಲಿ ನಿಂತಿದ್ದಾನೆ, ಕಾಣಿಸ್ತಾ ಇದೆ. ಈ ಲಾಸ್ಟೇ ಹೆವಿ ಟಫ್ ಇದೆ, ಗ್ರಿಪ್ ಇಲ್ಲ. ವಿಡಿಯೋ ಮಾಡೋ. ಈ ನಡೆಯಲು ನೋಡಿ ಫೈನಲಿ ಕೆಳಗೆ ಇಳಿದ್ವಿ, ದೇವಸ್ಥಾನ ಹತ್ರ ಬಂದ್ವಿ. ಒಂದು ಒಳ್ಳೆ ಜರ್ನಿ, ಒಳ್ಳೆ ಟ್ರೆಕ್ಕಿಂಗ್ ಅಂತ ಹೇಳ್ಬೋದು. ಸಖತ್ತಾಗಿದೆ. ಬನ್ನಿ ಮಸ್ತ್ ಮಜಾ ಮಾಡ್ತೀವಿ. ಮುಚ್ಕೊಂಡು ಸೀರಿಯಸ್ ಆಗಿ ಹೇಳು. ಹೊಲ ಹಾಕ್ಬಿಡ್ತೀನಿ ಈಗ. ಪಚ್ಚು ಹೇಳು, ಹೆಂಗಿತ್ತು ನಿನ್ನ ಎಕ್ಸ್ಪೀರಿಯನ್ಸು? ಹತ್ತಿಲ್ದೆ ಆದ್ರೂ ಇಲ್ಲಿವರೆಗೂ ಬಂದಿದೆಯಲ್ಲ. ಚೆನ್ನಾಗೈತೆ, ತಣ್ಣಗೈತೆ, ಬಿಸಿಲಿದ್ರು ಗ್ರೀನರಿ ಚೆನ್ನಾಗೈತೆ. ಅದ್ರ ಮೇಲ್ಗಡೆ ಇಲ್ಲ, ಕೆಳಗಡೆ ಎಲ್ಲ ಚೆನ್ನಾಗಿ ಕಾಣುತ್ತೆ. ನೋಡು ನೀನು ಫೈನಲಿ ಬೆಟ್ಟದಿಂದ ಇಳಿದು ಬಂದ್ವಿ ಕೆಳಗೆ. ಹೆವಿ ಬಿಸಿಲಿದೆ ಮಾತ್ರ. ಗೈಸ್, ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಬಾಯ್.